यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ತಮಿಳುನಾಡಿನ ತಿರುನಿಂದ್ರ ಊರಿನಲ್ಲಿ ಭಕ್ತವತ್ಸಲ ಪೆರುಮಾಳವರಿಗೆ ವೇಣುಗೋಪಾಲನ ಅಲಂಕಾರ. ಮೇಲುಕೋಟೆಯಲ್ಲಿ ಕೋಡೈ ತಿರುನಾಳ್ ಉತ್ಸವ. ತಿರುಇಂದಲೂರಿನಲ್ಲಿ ಶ್ರೀ ಪರಿಮಳ ರಂಗನಾಥ ಸ್ವಾಮಿಗೆ ಊಂಜಲ್ ಉತ್ಸವ. ಇಂದಿನ ದಿವ್ಯ ದರ್ಶನದಲ್ಲಿ ಕಾಂಚೀಪುರಂನ ಪೆರಂದೇವಿ ತಾಯಾರ್ ಕಟಾಕ್ಷ. ಈಗ ಸಮಾಚಾರದ ವಿವರಗಳು. ನಮ್ಮ ಶ್ರೀಮಠದ ಸಾಮಾಜಿಕ ವಿಭಾಗವಾದ SRIRDP ಟ್ರಸ್ಟ್ ಕಳೆದ ಅನೇಕ ವರ್ಷಗಳಿಂದ ತೊಂಡನೂರಿನಲ್ಲಿ ಹಿರಿಯ ನಾಗರಿಕರಿಗೆ ಶ್ರೀರಾಮಾನುಜ ಪಿಂಚಣಿ ಯೋಜನೆಯಡಿಯಲ್ಲಿ ಪಿಂಚಣಿಯನ್ನು ನೀಡುತ್ತಾ ಬಂದಿದೆ. ಪ್ರತಿ ತಿಂಗಳು ಸುಮಾರು 30 ಜನ ಹಿರಿಯರಿಗೆ ಪಿಂಚಣಿ ನೀಡಲಾಗುತ್ತಿದೆ. ಈ ತಿಂಗಳ ಪಿಂಚಣಿಯನ್ನು ಮೊನ್ನೆ ವಿತರಿಸಲಾಯಿತು. ಶ್ರೀಗಳವರ ನೇತೃತ್ವದಲ್ಲಿ ಅನೇಕ ಸೇವಾ ಯೋಜನೆಗಳು ತೊಂಡನೂರಿನಲ್ಲಿ ನಡೆಯುತ್ತಿದೆ. ಶ್ರೀರಾಮಾನುಜಾರ್ಯ ದಿವ್ಯಾಜ್ಞಾ ವರ್ಧತಾಂ ಅಭಿವರ್ಧತಾಂ. ಶ್ರೀರಾಮಾನುಜಾರ್ಯ ದಿವ್ಯಾಜ್ಞಾ ವರ್ಧತಾಂ ಅಭಿವರ್ಧತಾಂ. ಮೇಲುಕೋಟೆಯಲ್ಲಿ ನಡೆಯುತ್ತಿರುವ ಶ್ರೀ ಶೆಲ್ವಪಿಳ್ಳೆಯವರ ಕೋಡೈ ತಿರುನಾಳ್ ಉತ್ಸವದ 6ನೇ ದಿನದ ನೆನ್ನೆಯ ಸೇವೆಯನ್ನು ಈಗ ದರ್ಶಿಸೋಣ. ಶ್ರೀಮನ್ನಾರಾಯಣ 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 ನಿಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ 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 ನಿಶ್ರೀಪಾದಮೇ ಶರಣು. ತಿರುನಿಂದ್ರ ಊರ್ ದಿವ್ಯ ದೇಶದಲ್ಲಿ ಶ್ರೀ ಭಕ್ತವತ್ಸಲ ಪೆರುಮಾಳ್ ಸನ್ನಿಧಿಯಲ್ಲಿ ಈಗ ಪಂಗುನಿ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ಶ್ರೀ ಭಕ್ತವತ್ಸಲ ಪೆರುಮಾಳ್ ಅವರಿಗೆ ಶ್ರೀ ವೇಣುಗೋಪಾಲನ ಅಲಂಕಾರ ಮಾಡಿ ಮಂಟಪದಲ್ಲಿ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ಧರ್ಮಕರ್ತ ಶ್ರೀ ಶ್ರೀ ಪೆರಿಯಜಿಯ ಸ್ವಾಮಿಯವರು ಭಾಗವಹಿಸಿ ಮಂಗಳಾಶಾಸನ ಮಾಡಿದರು. ಈಗ ಅದರ ದಿವ್ಯ ದರ್ಶನ. ஒளிவில் காலமெல்லாம் உடனாய் மன்னி வழிவிலா அடிமை செய்ய வேண்டும் நாம் தெளிவுழல் அருவி திருவேங்கடத்து எழில்கொள் சோதி அந்த சந்த சந்தைக்கு நடந்த கால்கள் நொந்தவோ நடுங்கு ஞாலமேனமாய் இடந்தமே குலுங்கவோ இளங்குமால் வரைச்சுரம் கடந்த கால் பரந்த காவிரி கரை குடந்தையுள் கிடந்தவாறிலிருந்திருந்து பேசுவாடி கேசனே என்ற பாசுரத்தின்படியாலே இன்றைய தினம் வேணுகோபாலன் திருக்கோலத்தில் திரு பக்தவத்சல பெருமாள் திருவீதி புறப்பாடு செய்துள்ளார். நாளைய தினத்தில் திருத்தேர் விமர்சையாக நடைபெற உள்ளது. பக்த கோடிகள் அனைவரும் கூடியிருந்து திருத்தேருக்கு வருவாய் கேட்டுக்கொள்கிறோம். பெரியஜியர் சுவாமி தலைமையில் போற்றி பிராரம்பமாகும் 7:30 மணிக்கு அனைவரும் கலந்து கொள்ள வேண்டும். ஸ்ரீமதே ராமானுஜாய நமஹ. சீதக்கடலுள் அமுதன்ன தேவகி கோதை குழலாள் அசோதைக்கு போத்தந்த பேதை குழவி பிடித்துச் சுவைத்துண்ணும் பாதக்கமலங்கள் காணீரே பவளவாயீர் வந்து காணீரே. சீதக்கடலுள் அமுதன்ன தேவகி கோதை குழலாள் அசோதைக்கு போத்தந்த பேதை குழவி பிடித்துச் சுவைத்துண்ணும் ಪಾದಕಮಲಂಗಳ್ ಕಾಣೀರೇ ಪವಳವಾಯೀರ್ ಬಂದು ಕಾಣೀರೇ. ಮೈಸೂರು ಸಮೀಪವಿರುವ ಬನ್ನೂರು ವಹ್ನಿಪುರ ಕ್ಷೇತ್ರದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ ನಿನ್ನೆ ಗರುಡೋತ್ಸವ ಹಾಗೂ ಶಯನೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಈಗ ಆ ಉತ್ಸವಗಳ ದಿವ್ಯ ಸೇವೆ.
गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यम् मम तापमपाकुरुदेव मम पापमपाकुरुदेव मम तापमपाकुरुदेव मम पापमपाकुरुदेव. ತಮಿಳುನಾಡಿನ ನವತಿರುಪತಿ ದಿವ್ಯದೇಶಗಳಲ್ಲಿ ಒಂದಾದ ತೆನ್ತಿರುಪೇರೈ ದಿವ್ಯದೇಶದಲ್ಲಿ ಶ್ರೀ ನಿಹರಿಲ್ ಮುಹಿಲ್ವಣ್ಣ ಪೆರುಮಾಳ್ ಅವರಿಗೆ ಈಗ ಪಂಗುನಿ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ 8ನೇ ದಿನವಾದ ಮೊನ್ನೆ ಭಗವಂತನಿಗೆ ರತ್ನಾಂಗಿ ಧರಿಸಲಾಗಿತ್ತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಈಗ ಅದರ ದಿವ್ಯ ಸೇವೆ. ತಮಿಳುನಾಡಿನ ಮಾಯಾವರಂ ಸಮೀಪವಿರುವ ತಿರುಇಂದಲೂರು ದಿವ್ಯದೇಶದಲ್ಲಿ ಈಗ ಪಂಗುನಿ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ 7ನೇ ದಿನವಾದ ನಿನ್ನೆ ಶ್ರೀ ಪರಿಮಳ ರಂಗನಾಥ ಸ್ವಾಮಿಯವರಿಗೆ ಊಂಜಲ್ ಉತ್ಸವ ನಡೆಯಿತು. ಬನ್ನಿ ನಾವು ಕೂಡ ಆ ಭಗವಂತನನ್ನು ತೂಗಿ ಧನ್ಯರಾಗೋಣ. ஆலி நிலை பாலகனாய் அன்றுலகம் உண்டவனே வாலியை கொன்று அரசு இளைய வானரத்து கழித்தவனே காலின் மணி கரையலைக்கும் கடப்புறத்தில் கருமணியே ஆலி நகர் கதிபதியே அயோத்தி மனே தாலே ಇಂದಿನ ದಿವ್ಯ ದರ್ಶನ. ತಿರುಕಚ್ಚಿನಂಬಿಗಳು ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಒಬ್ಬ ಸಾತ್ವಿಕ ಸಂತರು. ಕಾಂಚೀಪುರದಲ್ಲಿ ವರದರಾಜನ ಜೊತೆ ಪ್ರತಿನಿತ್ಯ ಸಂಭಾಷಣೆ ಮಾಡುತ್ತಿದ್ದಂತಹ ಭಾಗ್ಯಶಾಲಿಗಳು ಇವರು. ಅವರು ವರದರಾಜನಿಗೆ ಆಲವಟ್ಟ ಅಂದರೆ ಬೀಸಣಿಗೆ ಕೈಂಕರ್ಯವನ್ನು ಮಾಡುತ್ತಿದ್ದರು. ಸ್ವಾಮಿ ರಾಮಾನುಜರು ಕಾಂಚೀಪುರದಲ್ಲಿದ್ದಾಗ ತಿರುಕಚ್ಚಿನಂಬಿಯವರನ್ನು ಕಂಡು ಅವರಿಗೆ ಪ್ರಣಾಮ ಮಾಡಿ ತಾವು ನನಗೆ ಆಚಾರ್ಯರಾಗಬೇಕು ಎಂದು ಕೇಳಿಕೊಂಡರು. ಅದಕ್ಕೆ ತಿರುಕಚ್ಚಿನಂಬಿಗಳು, ನೀವೆಲ್ಲ ಉತ್ತಮ ಕುಲದವರು, ನಾನು ಹಾಗಲ್ಲ, ಹಾಗಾಗಿ ನೀವು ಬೇರೆ ಯಾರನ್ನಾದರೂ ಆಚಾರ್ಯರನ್ನಾಗಿ ಸ್ವೀಕರಿಸಿ ಎಂದು ಹೇಳಿದರು. ಕೊನೆಗೆ ರಾಮಾನುಜರು ತಮ್ಮಲ್ಲಿದ್ದಂತಹ ಕೆಲವು ಸಂದೇಹಗಳನ್ನು ನೀವು ವರದರಾಜನಲ್ಲಿ ಕೇಳಿ ನನಗೆ ಪರಿಹಾರ ಮಾಡಿಕೊಡಿ ಎಂದು ಕೇಳಿದರು. ಅದರಂತೆ ತಿರುಕಚ್ಚಿನಂಬಿಗಳು ಸ್ವಾಮಿ ರಾಮಾನುಜರ 6 ಸಂದೇಹಗಳನ್ನು ವರದರಾಜನಲ್ಲಿ ಪ್ರಸ್ತಾಪ ಮಾಡಿ ಅವನಿಂದ ಉತ್ತರ ಪಡೆದದ್ದು ವಿಶೇಷವಾದಂತಹ ಸಂಗತಿ. ಇದೇ 6 ವಾರ್ತೆಗಳು ಎಂದು ಪ್ರಸಿದ್ಧಿಯಾಗಿದೆ. ಒಮ್ಮೆ ಹೀಗಾಯಿತು. ಪ್ರತಿನಿತ್ಯ ರಾತ್ರಿ ಅರವಣೆ ಸೇವೆಗೆ ಮುಂಚೆ ವರದರಾಜನ ಜೊತೆ ತಿರುಕಚ್ಚಿನಂಬಿ ಸಂಭಾಷಣೆ ಮಾಡುತ್ತಿದ್ದಾಗ ವರದರಾಜರು ಲೋಕಾಭಿರಾಮವಾಗಿ ಇಂದು ಏನು ವಿಶೇಷ, ಊರಿನಲ್ಲಿ ಏನು ಎಂದು ಸಂಭಾಷಿಸುವ ಪದ್ಧತಿ. ಅಂದು ಈ ರೀತಿ ಸಂಭಾಷಣೆ ಆಗುತ್ತಿದ್ದಾಗ ದೂರದಿಂದ ಒಂದು ನಾದ ಕೇಳಿಸಿತು. ಅದು ದೊಡ್ಡ ಗಂಟೆಯ ನಾದ. ಆಗ ಪೆರಂದೇವಿ ತಾಯಾರ್, ಏನಿದು ಈ ಶಬ್ದ ಎಂದು ಕೇಳುತ್ತಾರೆ. ಆಗ ತಿರುಕಚ್ಚಿನಂಬಿಗಳು, ಇದು ಹತ್ತಿರದಲ್ಲಿರುವ ಕೂರಂನಲ್ಲಿ ಒಬ್ಬರು ಕೂರೇಶ ಎಂಬುವವರಿದ್ದಾರೆ. ಅವರು ಆ ಊರಿನ ಯಜಮಾನರು, ಬಹಳ ಶ್ರೀಮಂತರು. ಅವರು ಪ್ರತಿನಿತ್ಯ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಬಂದಂತಹ ಎಲ್ಲರಿಗೂ ಪ್ರಸಾದವನ್ನು ಕೊಡುತ್ತಾರೆ. ಈಗಷ್ಟೇ ಪ್ರಸಾದದ ವಿತರಣೆ ಮುಗಿದಿದೆ. ಅವರು ಅವರ ತಿರುಮಾಳಿಗೆಯ ಬಾಗಿಲನ್ನು ಈಗ ಮುಚ್ಚಿದರು.
ಅದರ ಶಬ್ದ ಇದು ಎಂದು ಹೇಳುತ್ತಾರೆ. ಆಗ ಪೆರಂದೇವಿ ತಾಯಾರವರಿಗೆ ಆಶ್ಚರ್ಯವಾಗುತ್ತದೆ. ಅವರು ಅಷ್ಟು ಶ್ರೀಮಂತರೇ ಎಂದು ಕೇಳುತ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ತಿರುಕಚ್ಚಿನಂಬಿಗಳು ಕೂರೇಶರನ್ನು ಭೇಟಿಯಾದಾಗ ನಿನ್ನೆ ರಾತ್ರಿ ನಡೆದಂತಹ ಸಂಗತಿಯನ್ನು ಅವರಲ್ಲಿ ಪ್ರಸ್ತಾಪ ಮಾಡುತ್ತಾರೆ. ಆಗ ಕೂರೇಶರಿಗೆ ಬಹಳ ಸಂಕೋಚವಾಗುತ್ತದೆ. ಅಯ್ಯೋ, ಸಾಕ್ಷಾತ್ ಪೆರಂದೇವಿ ತಾಯಾರ್ ನಮಗೆಲ್ಲರಿಗೂ ಪ್ರಸಾದ ನೀಡುತ್ತಿರುವ ತಾಯಿ, ಈ ರೀತಿ ಹೇಳಿಬಿಟ್ಟರಲ್ಲ, ನಮ್ಮಿಂದ ಬಹಳ ತಪ್ಪಾಯಿತು ಎಂದು ಹೇಳಿ ತಕ್ಷಣವೇ ಕೂರೇಶರು ತಮ್ಮ ಆಸ್ತಿ ಎಲ್ಲವನ್ನು ಎಲ್ಲರಿಗೂ ಹಂಚಿಬಿಟ್ಟು ಅವರು ರಾಮಾನುಜರೊಂದಿಗೆ ಹೊರಟು ಬಿಡುತ್ತಾರೆ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದ ಪ್ರಕಾಂಡ ವಿದ್ವಾಂಸರು ಹಾಗೂ ಸಂತರು ಶ್ರೀ ಕೂರೇಶ ಆಳ್ವಾರರು, ಶ್ರೀ ರಾಮಾನುಜರ ಅವಿಚ್ಛಿನ್ನ ಶಿಷ್ಯರು. ಎಲ್ಲರನ್ನೂ ಕಟಾಕ್ಷಿಸುವಂತಹ ಶ್ರೀ ಪೆರಂದೇವಿ ತಾಯಾರವರ ದಿವ್ಯ ದರ್ಶನವನ್ನು ನಾವು ಈಗ ಮಾಡೋಣ. ಶ್ರೀವತ್ಸಜನ್ಮಮಿಶ್ರೇಭ್ಯೋ ನಮ ಮುಕ್ತಿಮಧೀಮಹಿ ಯದುಕ್ತಯಸ್ತ್ರಯೀ ಕಂಠೇ ಯಾಂತಿ ಮಂಗಳಸೂತ್ರದಾಂ. குழியை கடக்கும் பெரும்புகழான் வஞ்சமுக்குறும்பாம் குழியை கடக்கும் நம் கூறத்தாழ்வான் சரண்பூணியபின் பழியை கடத்தும் இராமானுசன் புகழ் பாடி அல்லா வழியை கடத்தல் எனக்கினி யாதும் வருத்தமன்னே. பெருந்தேவியே சரணமம்மா, நின் திருப்பார்வையே போதுமம்மா, பிறவி பயன்களை அடைந்திடுவேன் நின் திருவடி சரணமம்மா. பெருந்தேவியே சரணமம்மா, நின் திருப்பார்வையே போதுமம்மா, பிறவி பயன்களை அடைந்திடுவேன் நின் திருவடி சரணமம்மா. படுந்துயரை தடுத்திடுவாய், நின் திரு கரத்தில் அணைத்திடுவாய். அண்டச்சராச்சரமாள்பவளே, ஆயிரம் நிலவாய் தெரிபவளே. அண்டச்சராச்சரமாள்பவளே, ஆயிரம் நிலவாய் தெரிபவளே. பெருந்தேவியே சரணமம்மா, நின் திரு பார்வையே போதுமம்மா, பிறவி பயன்களை அடைந்திடுவேன் நின் திருவடி சரணமம்மா. ಕಳೆದ 1 ವರ್ಷಕ್ಕೂ ಅಧಿಕ ಕಾಲದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಪಿಳ್ಳೈ ಲೋಕಂ ತಿರುವೆಂಕಟಾಚಾರ್ಯರ್ ಸ್ವಾಮಿಯವರಿಂದ ರಾಮಾನುಜ ನೂತಂದಾದಿಯ 61ನೇ ಪಾಶುರದಿಂದ 65ನೇ ಪಾಶುರದವರೆಗೆ ಉಪನ್ಯಾಸವು ನಡೆಯಲಿದೆ. ಶನಿವಾರದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ನವಮಿ, ಉತ್ತರಾಷಾಢ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.